ಒಳಗಡೆ ಎಚ್ ಡಿ ದೇವೇಗೌಡರು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಎಚ್ ಡಿ ರೇವಣ್ಣ ಮೂರು ಜನರು ಕೂಡ ಚರ್ಚೆ ಮಾಡುವಂತ ಕೆಲಸನ ಮಾಡ್ತಾರೆ. ಇದಾದ ಮೇಲೆ ಅವರು 3 ಗಂಟೆ ಸುಮಾರಿಗೆ ಜೆಪಿ ಭವನ ಅಂದ್ರೆ JDS ಕಚೇರಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಇಷ್ಟು ದಿನಗಳ ಕಾಲ SIT ವಿಚಾರ ಆಗಿರ್ಬೋದು, ಅವರ ಕುಟುಂಬಸ್ಥರಿಗೆ ವಿರುದ್ಧ ಕೇಳಿ ಬಂದಿರುವಂತಹ ಒಂದಷ್ಟು ಆರೋಪಗಳಾಗಿರ್ಬೋದು, ಮತ್ತೆ ತನಿಖೆಗೆ ಈಗಾಗಲೇ ಅವರ ಮೊಮ್ಮಗ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿದೆ. ಅವರು ವಿದೇಶದಲ್ಲಿ ಈಗಾಗಲೇ ತಲೆಮರೆಸಿಕೊಂಡಿದ್ದಾರೆ. ಈ ಎಲ್ಲಾ ವಿಚಾರಗಳನ್ನು ಇವಾಗ ಕಂಟ್ರೋಲ್ ಮಾಡ್ಕೊಳ್ಬೇಕು. ಡ್ಯಾಮೇಜ್ ಬಿಗ್ ಎಫೆಕ್ಟ್ ಇದು ಅವರ ಒಂದು ಪಕ್ಷಕ್ಕೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದನ್ನ ಕಂಟ್ರೋಲ್ ಮಾಡಿಕೊಂಡು ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಏನೆಲ್ಲ ಹೇಳಬೇಕು ಅನ್ನೋದನ್ನ ಚರ್ಚೆ ಮಾಡ್ತಿದ್ದಾರೆ. ಕುಟುಂಬಸ್ಥರು ಎಲ್ಲರೂ ಕೂಡ ಚರ್ಚೆ ಮಾಡಿ ಮುಂದೆ 3 ಗಂಟೆ ಸುಮಾರಿಗೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲವನ್ನು ಕೂಡ ಹೇಳುವಂತ ಸಾಧ್ಯತೆ ಇದೆ. ಅಲ್ಲಿವರೆಗೂ ಕೂಡ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕು. ಜೊತೆಗೆ ಮನೆಯ ಒಳಗಡೆ ಒಂದು ವಾಪಸ್ ಬರ್ತೀವಿ, ಹಾಗೆ ಸಂಪರ್ಕದಲ್ಲೇ ಇರಿ. ಇನ್ನಷ್ಟು ಮಾಹಿತಿಯನ್ನ ನೀಡುವುದಕ್ಕೆ ದೇವೇಗೌಡರ ನಿವಾಸದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಹಿರಿಯ ಪ್ರತಿನಿಧಿ ಸತೀಶ್. ಈಗ ಸತೀಶ್, ಗಮನಿಸ್ತಾ ಇದ್ದೀವಿ ರೇವಣ್ಣ ಅವರು ದೇವೇಗೌಡರ ಮನೆಗೆ ಬಂದ ಮೇಲೆ ಕುಶಲೋಪರಿ ನಡೆದಂತಹ ಘಟನೆ ಬಗ್ಗೆ ಮೆಲುಕು ಹಾಕೋದು, 2 ಮಾತು ಇವೆಲ್ಲ ಓಕೆ. ಆದರೆ 3 ಗಂಟೆಗೆ ಈ ಮೂವರೂ ಸೇರ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ ಅನ್ನೋಂಥ ಮಾಹಿತಿ ಏನು ಸಿಗ್ತಾ ಇದೆ. ಆ ಪ್ರೆಸ್ ಮೀಟ್ ಬಗ್ಗೆ ಈಗ ನಿರೀಕ್ಷೆ ಜಾಸ್ತಿ ಆಗ್ತಾ ಇದೆ. ಸೊ ಈ ಸುದ್ದಿಗೋಷ್ಠಿಯಿಂದ ನಾವು ಏನು ನಿರೀಕ್ಷೆ ಮಾಡ್ಬೋದು? ಎಲ್ಲಿಂದ ಅಂತ್ಯಗೊಂಡು ಅಲ್ಲಿಂದ ಆರಂಭನ, ಅಥವಾ ಇದೇ ವಿಚಾರವಾಗಿ ಈಗ ಮತ್ತಷ್ಟು ಚರ್ಚೆ ಮಾಡಿ ವೇದಿಕೆ ಸಿದ್ಧಗೊಳಿಸೋದಾ? ಯಾವ ರೀತಿ ನೋಡ್ತೀರಿ ಈ ಸುದ್ದಿಗೋಷ್ಠಿನ ನೀವು? ಶ್ರೀಪಾದ್, ಈಗಾಗಲೇ ರೇವಣ್ಣ ಅವರು ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ. ಕಳೆದ 10 ದಿನಗಳಿಂದ ಅವರು SIT ವಶದಲ್ಲಿದ್ದರು. ನಂತರ ಪರಪ್ಪನ ಅಗ್ರಹಾರ ಜೈಲಿಗೆ ಹೊರದು 6 ದಿನ ಜೈಲು ವಾಸ ಅನುಭವಿಸಿ ಈಗಷ್ಟೇ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ. ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ದೇವೇಗೌಡರು, ಕುಮಾರಸ್ವಾಮಿಯವರು, ರೇವಣ್ಣ ಅವರು ಮೂವರು ಕೂಡ ಇದ್ದಾರೆ. ಬಂದ ತಕ್ಷಣ ತಂದೆ ತಾಯಿನ ಭೇಟಿ ಮಾಡಿದ್ರು, ಭಾವುಕರಾದರು. ಅನಂತರ ಮುಂದಿನ ರಾಜಕೀಯ ಏನು ಈ ಬೆಳವಣಿಗೆ ಇದ್ದಾವೆ, ಸರ್ಕಾರ ಇದರಲ್ಲಿ ಹಸ್ತಕ್ಷೇಪ ಮಾಡಿದೆ ಅನ್ನೋದು ಅವರ ನೇರ ಆರೋಪ ಆಗಿತ್ತು. ದೇವೇಗೌಡರ ಮತ್ತು ಕುಮಾರಸ್ವಾಮಿಯವ್ರ ನೇರ ಆರೋಪ ಆಗಿತ್ತು. ಹೀಗಾಗಿಯೇ ಮುಂದಿನ ಕಾರ್ಯತಂತ್ರಗಳೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡುವ ಸಾಧ್ಯತೆ ಇದೆ. ರೇವಣ್ಣ ಅವರು ಕೂಡ ಈ ಹಿಂದೆ SIT ವಶದಲ್ಲಿ ಇದ್ದಾಗೇನೆ ಮಾತನಾಡಿದರು, ಇದು ಷಡ್ಯಂತ್ರದ ಹಿನ್ನೆಲೆಯಲ್ಲಿ ನನ್ನ ಬಂಧಿಸಿದ್ದಾರೆ, ಕಿಡ್ನಾಪ್ ಪ್ರಕರಣದಲ್ಲಿ ಸುಖಾಸುಮ್ಮನೆಯನ್ನು ಸಿಲುಕಿಸಿದ್ದಾರೆ ಅನ್ನೋ ಒಂದು ಆರೋಪ ಮಾಡಿದರು. ಆ ನಿಟ್ಟಿನಲ್ಲಿ ಮಾತನಾಡುವ ಸಾಧ್ಯತೆ ಇದೆ. ಕುಮಾರಸ್ವಾಮಿ ಮತ್ತು ರೇವಣ್ಣ ಅವರು ಈ ವಿಚಾರದಲ್ಲಿ ಮಾತನಾಡುವ ಸಾಧ್ಯತೆ ಇದೆ. ಮುಂದೆ ಕಾದು ನೋಡಬೇಕು. ಸರ್ಕಾರದ ವಿರುದ್ಧ ನೇರವಾಗಿ ವಾಗ್ದಾಳಿ ಮಾಡ್ತಾರೆ. ಯಾಕಂದರೆ ಈ ಹಿಂದಿನಲ್ಲೂ ಕೂಡ ಕುಮಾರಸ್ವಾಮಿ ಅವರು DK ಶಿವಕುಮಾರ್ ವಿರುದ್ಧ ಮಹಾನಾಯಕ ಅನ್ನೋ ಒಂದು ಹೆಸರು ಹೇಳಿ ಪೆಂಡ್ರ ವಿರುದ್ಧ ಅವರ ಕುತಂತ್ರ ಇದೆ ಅನ್ನೋ ಒಂದು ಆರೋಪವನ್ನು ಮಾಡಿದರು. ಅದೇ ರೀತಿ ಕಿಡ್ನಾಪ್ ಪ್ರಕರಣದಲ್ಲೂ ಕೂಡ ಸಿಲುಕಿಸಿದ್ದಾರೆ ಅಂತ ಆರೋಪ ಮಾಡಿದರು. ಆ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡುವ ಸಾಧ್ಯತೆ ಇದೆ. ಶ್ರೀಪಾದ್, ಕಾದು ನೋಡಬೇಕು ಯಾವ ರೀತಿ ಮಾತನಾಡ್ತಾರೆ ಅಂತ. ರೇವಣ್ಣ ಅವರು ಮಾಧ್ಯಮಗಳಿಗೆ ಮಾತನಾಡುವ ಮನಸ್ಸಿದ್ರೂ ಕೂಡ ಸಾಧ್ಯ ಆಗಿರಲಿಲ್ಲ ಜೈಲಿಂದ ಹೊರಗಡೆ ಬಂದ ತಕ್ಷಣ. ಆದರೆ ಈಗ ಮನೆಗೆ ಬಂದಿದ್ದಾರೆ, ಸ್ವಲ್ಪ ಹೊತ್ತು ಮಾತುಕತೆ ನಡೆಸಿ ಹೊರಗಡೆ ಬಂದು ಮಾತನಾಡುವ ಸಾಧ್ಯತೆ ಇದೆ. ಶ್ರೀಪಾದ್, ಥ್ಯಾಂಕ್ ಯು ಸತೀಶ್ ಮಾಹಿತಿಗಾಗಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದೇವೇಗೌಡರ ನಿವಾಸಕ್ಕೆ ಶಾಸಕ HD ಮಂಜು ಅವರ ಆಗಮನ ಕೂಡ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. KR ಪೇಟೆ ಶಾಸಕರಾಗಿದ್ದಾರೆ ಮಂಜು ಆಗಮಿಸಿದ್ದಾರೆ ದೇವೇಗೌಡರ ನಿವಾಸಕ್ಕೆ. ರೇವಣ್ಣ ಅವರನ್ನ ಭೇಟಿ ಆಗೋದಕ್ಕೆ ಆಗಮಿಸಿದ್ದಾರೆ ಶಾಸಕ ದೇವೇಗೌಡರ ನಿವಾಸಕ್ಕೆ. ಶಾಸಕ ಮಂಜು ಅವರ ಆಗಮನ ಕೂಡ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಹಜವಾಗಿ ಬಂದು ಅವರನ್ನ ಮಾತನಾಡಿಸಿ ಹೋಗುವ ಪ್ರಯತ್ನಗಳು ಆಗುತ್ತೆ. ಹಾಗಾಗಿ HD ಮಂಜು ಅವರ ಆಗಮನ ದೇವೇಗೌಡರ ನಿವಾಸಕ್ಕೆ. ಒಂದು ಕಡೆ ಬೆಂಬಲಿಗರು ಕೂಡ ದಂಡಾಗಿ ಆಗಮಿಸ್ತಾ ಇದ್ದಾರೆ, ಅವ್ರನ್ನ ನೋಡಬೇಕು, ಮಾತನಾಡಿಸ್ಬೇಕು ಅಂತ. ಅವರ ಹರ್ಷೋದ್ಗಾರ ಮುಗಿಲು ಮುಟ್ಟಿದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಅದರ ಜೊತೆಗೆ ಈಗ ಕೆಲ ಶಾಸಕರ ಆಗಮನ ಕೂಡ ಆಗ್ತಾ ಇದೆ ದೇವೇಗೌಡರ ನಿವಾಸಕ್ಕೆ. ಸಹಜವಾಗಿ ಮುಜುಗರದ ಸನ್ನಿವೇಶಗಳು, ಅವರ ಬಂಧನ ಆಗಿದ್ದು, ಏನೆಲ್ಲ ಬೆಳವಣಿಗೆಗಳಾಯ್ತಲ್ಲ ಈ ಪ್ರಕರಣದಲ್ಲಿ, ಸಹಜವಾಗಿ ಮುಜುಗರ. ಕೆಲವರು ಅಂತರ ಕಾಯ್ದುಕೊಳ್ಳೋದಕ್ಕೆ ಮುಂದಾದ್ರು, ಕೆಲವರು ಇಲ್ಲ ಇದು ಸತ್ಯಕ್ಕೆ ದೂರವಾದದ್ದು, ಇದು ರಾಜಕೀಯ ಷಡ್ಯಂತ್ರ ಅನ್ನುವಂತಹ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಕುಮಾರಸ್ವಾಮಿಯವರ ಆದಿಯಾಗಿ.
ಈಗ ಅವರು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿ ಬಂದ ಬಳಿಕ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ ಬಳಿಕ ಶಾಸಕರ ಆಗಮನ ಆಗ್ತಾ ಇದೆ. ಈಗ ಪ್ರಶ್ನೆ ಇರೋದು ಹೇಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರೆ ದಳಪತಿಗಳು ಅಂತ. ಆ ನಿಟ್ಟಿನಲ್ಲೇ ಸುದ್ದಿಗೋಷ್ಠಿ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಹಳ ನಿರೀಕ್ಷೆ ಇದೆ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ವಿಚಾರಗಳು ಪ್ರಸ್ತಾಪ ಆಗಬಹುದು ಅಂತ. ದೇವೇಗೌಡರು ಡೌಟ್, ಬಟ್ ಕುಮಾರಸ್ವಾಮಿ ಮತ್ತು ಎಚ್.ಡಿ. ರೇವಣ್ಣ ಅವರು ಜಂಟಿಯಾಗಿ ಸುದ್ದಿಗೋಷ್ಠಿ ಮಾಡೋ ಸಾಧ್ಯತೆಗಳು ದಟ್ಟವಾಗಿದೆ ಅಂತೆ. ಬಟ್ ಎಷ್ಟೊತ್ತಿಗೆ ಮಾಡ್ತಾರೆ, ಏನೆಲ್ಲ ವಿಚಾರಗಳು ಪ್ರಸ್ತಾಪ ಆಗುತ್ತೆ ಕಾದ್ ನೋಡಬೇಕು. ಒಟ್ಟಿನಲ್ಲಿ ಇನ್ಸೈಡ್ ಮಾಹಿತಿನ ರಿಪಬ್ಲಿಕ್ ಕನ್ನಡ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಕೊಡುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ. ಕಾರಣ ರಿಪಬ್ಲಿಕ್ನ ಅತಿ ದೊಡ್ಡ ತಂಡ ದೇವೇಗೌಡರ ನಿವಾಸದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದರ ಕುರಿತು ಇಂಚಿಂಚು ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾವಾಗ ಪರಪ್ಪನ ಅಗ್ರಹಾರದಿಂದ ಹೊರಗಡೆ ಬಂದ್ರು ಅಲ್ಲಿಂದಲೂ ಕೂಡ ನಿರಂತರವಾಗಿ ಫಾಲೋ ಅಪ್ ಮಾಡಿದ್ರು ನನ್ನ ಸಹೋದ್ಯೋಗಿ ರಂಜಿತ್. ದಾರಿಯಲ್ಲೇ ಅವ್ರನ್ನ ಮಾತನಾಡಿಸುವ ಪ್ರಯತ್ನ, ಫಸ್ಟ್ ರಿಯಾಕ್ಷನ್ ಪಡೆದುಕೊಳ್ಳುವ ಪ್ರಯತ್ನ ಮಾಡಿದ್ವಿ. ಕಾರಣ ಅವರು ಬಹಳ ಭಾವುಕರಾಗಿದ್ರು. ಬಟ್ ಯಾವಾಗ ರಿಲೀಸ್ ಆದ್ರೂ ಮಂದಹಾಸ ಅವರ ಮುಖದಲ್ಲಿ. ಹಾಗಾಗಿ ಏನು ರಿಯಾಕ್ಷನ್ ಇರುತ್ತೆ ಅನ್ನೋದು ಸಹಜವಾಗಿ ಕುತೂಹಲ ಇತ್ತು ಅವರ ಕಾರ್ಯಕರ್ತರು, ಬೆಂಬಲಿಗರಿಗೆ. ಈ ಹಾಸನದ ಜನ, ಹೊಳೆ ನರಸೀಪುರದ ಜನ ಎದುರು ನೋಡ್ತಾ ಇರ್ತಾರೆ. ಹಾಗಾಗಿ ಫಸ್ಟ್ ರಿಯಾಕ್ಷನ್ ಪಡೆದುಕೊಳ್ಳುವ ಪ್ರಯತ್ನವನ್ನು ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತು. ಬಟ್ ಅವರು ಮಂದಹಾಸದಿಂದಲೇ ಕೈ ಮುಗಿದು ಅಲ್ಲಿಂದ ಹೊರಟಿದ್ದ ದೃಶ್ಯಗಳನ್ನು ಕೂಡ ನಾವು ಗಮನಿಸಿದ್ವಿ. ಅಲ್ಲಿಂದ ಹೊರಟಿದ್ದು ನೇರವಾಗಿ ದೇವೇಗೌಡರ ನಿವಾಸಕ್ಕೆ. ದೇವೇಗೌಡರ ನಿವಾಸದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಒಂದು ಕಡೆ ವಕೀಲರ ಜೊತೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ. ಸಹಜವಾಗಿ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಪ್ರಕರಣ ದಾಖಲಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಅವರ ಬಂಧನ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಈ ಕಾನೂನು ಹೋರಾಟದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಏನು ಬಿಗ್ ರಿಲೀಫ್ ಸಿಕ್ತಪ್ಪ ಈ ಕಿಡ್ನಾಪ್ ಕೇಸ್ನಲ್ಲಿ ಅನ್ನೋ ಹಾಗಿಲ್ಲ. ಷರತ್ತುಬದ್ಧ ಜಾಮೀನು ಮಂಜೂರಾಗಿರೋದು. SIT ಅಧಿಕಾರಿಗಳ ತನಿಖೆಗೆ ಸಹಕಾರ ಕೊಡಲೇಬೇಕು, ಕರೆದಾಗ ವಿಚಾರಣೆಗೆ ಹಾಜರಾಗಲೇಬೇಕು ಅಂತ ಅನಿವಾರ್ಯತೆ ಇದೆ. JDS ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರೇವಣ್ಣ ಅವರನ್ನ ನೋಡೋದಕ್ಕೆ ಬಂದ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್. DCP CK ಬಾಬಾ ಸೇರಿದಂತೆ ಪೊಲೀಸರ ವರ್ತನೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೊಲೀಸರ ವಿರುದ್ಧ ಸಿಡಿದಿದ್ದಾರೆ JDS ಕಾರ್ಯಕರ್ತರು. ಪರಪ್ಪನ ಅಗ್ರಹಾರದ ಬಳಿ ಪೊಲೀಸರು ಲಾಠಿ ಚಾರ್ಜ್ಗೆ ಮುಂದಾಗಿದ್ದಾರೆ. JDS ಕಾರ್ಯಕರ್ತರು ಪೊಲೀಸರ ಈ ವರ್ತನೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ ಏನಂದ್ರೆ, ಸಹಜವಾಗಿ ಈ ಹೊಳೆ ನರಸೀಪುರ ಹಾಸನ ಭಾಗದಿಂದ ಅವರ ಬೆಂಬಲಿಗರು JDSನ ಕಾರ್ಯಕರ್ತರು ಬೇರೆ ಬೇರೆ ಊರುಗಳಿಂದ ಅವ್ರನ್ನ ನೋಡಬೇಕು, ಕಾಣಬೇಕು ಅನ್ನೋ ಕಾರಣಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗುವಂತಹ ಸಮಯ ಸಂದರ್ಭ ನೋಡಿಕೊಂಡೆ ಅಲ್ಲಿ ಬಂದು ಸಾಕಷ್ಟು ಜನ ಜಮಾವಣೆಗೊಂಡಿದ್ರು. ಸಹಜವಾಗಿ ಅತಿ ಹೆಚ್ಚಿನ ಭದ್ರತೆ ಇತ್ತು. ಈ ಕಾರ್ಯಕರ್ತರೆಲ್ಲ ಜಮಾವಣೆ ಆಗಿರೋದ್ರಿಂದ ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಅನಿವಾರ್ಯತೆ ಪೊಲೀಸರದ್ದು. ಹಾಗಾಗಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಈ ಕಾರಣಕ್ಕೆ JDS ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ಈ ವರ್ತನೆ ಸರಿಯಲ್ಲ ಅಂತ ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇರೋದು. ಇದು ಪರಪ್ಪನ ಅಗ್ರಹಾರ ಜೈಲಿನಿಂದ ರೇವಣ್ಣ ಅವರು ರಿಲೀಸ್ ಆದ ಬಳಿಕ ಕಂಡು ಬಂದಿರುವಂತಹ ದೃಶ್ಯಗಳು. ಸಾಕಷ್ಟು ಜನ ಜಮಾವಣೆಗೊಂಡಿದ್ರು. ಅವ್ರನ್ನ ಚದುರಿಸುವ ನಿಟ್ಟಿನಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಾರೆ ಪೊಲೀಸರು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್. ಈ ಎಲ್ಲಾ ಘಟನಾವಳಿಗಳು ನಡೆಯೋ ಸಂದರ್ಭದಲ್ಲಿ ಸ್ಪಾಟ್ ಅಲ್ಲ ಇದ್ರು, ಮಾಹಿತಿ ಕೊಡ್ತಾ ಇದ್ರು. ನವೀನ್, ಎಕ್ಸಾಕ್ಟ್ಲಿ ಏನಾಯ್ತು? ಜೈಲಿನಿಂದ ರೇವಣ್ಣ ಅವರು ಆಚೆ ಬರ್ತಾ ಇದ್ದಂತೆ ಸಹಜವಾಗಿ ಕಾರ್ಯಕರ್ತರು ದಂಡಾಗಿ ಜಮಾವಣೆ ಆಗಿದ್ರು. ಅಲ್ಲಿ ಆಗಿರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಏನ್ ಮಾಹಿತಿ ಕೊಡ್ತೀರಿ ನವೀನ್? ಶ್ರುತಿ, ಏನು ರೇವಣ್ಣ ಅವರು ಏನೋ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಂಚೆ ಪರಪ್ಪನಗರ ಜೈಲಿನಿಂದ ಬಿಡುಗಡೆ ಆಗುವ ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಆಗ್ಬೇಕಂತೇಳಿ ದೂರದ ಹಾಸನ ಮತ್ತು ಹೊಳೆ ನರಸೀಪುರದಿಂದ ಸಾಕಷ್ಟು ಜನ ಬೆಂಬಲಿಗರು ಹಾಗೂ ಕಾರ್ಯಕರ್ತರು ಬೆಳಗ್ಗೆ ಬಂದು ಜಮಾವಣೆಗೊಂಡಿದ್ರು. ಅವರು ಶಾಂತಿಯುತವಾಗಿ ತಮ್ಮ ನಾಯಕನನ್ನ ನೋಡ್ಬೇಕಂತೇಳಿ ಬರೋದು ಸಾಮಾನ್ಯ. ಈ ಸಂದರ್ಭದಲ್ಲಿ ಏನ್ ಜೈಲಿನಿಂದ ಬಿಡುಗಡೆ ಆಗಿ ರೇವಣ್ಣ ಹೊರಗಡೆ ಬರುವಾಗ್ಲೂ ಕೂಡ ಪೊಲೀಸರು ಸರಿಯಾಗೇ ಇದ್ರು. ಆದ್ರೆ ಯಾವಾಗ ಜೈಲಿನ ಗೇಟ್ ಬಳಿಯಿಂದ ಏನು ಚೆಕ್ ಪೋಸ್ಟ್ ನಿಂದ ಮುಖ್ಯ ರಸ್ತೆಗೆ ರೇವಣ್ಣ ಬರುವ ಸಂದರ್ಭದಲ್ಲಿ
ಅಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರನ್ನು ಜಮಾಯಿಸಿದ್ರು. ಆ ಮಾಧ್ಯಮ ಪ್ರತಿನಿಧಿಗಳು ಕೂಡ ಅಲ್ಲಿ ಸ್ಥಳದಲ್ಲೇ ಇದ್ರು. ಈ ಸಮಯದಲ್ಲಿ ಕಾರ್ಯಕರ್ತರು ಏನು ಹೂವಿನ ಹಾರಗಳನ್ನ ತಂದಿದ್ರು, ಜೊತೆಗೆ ರೇವಣ್ಣ ಅವ್ರನ್ನ ಮಾತನಾಡಿಸ್ಬೇಕಂತ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸರು ಅಲ್ಲಿನ ಕಾರ್ಯಕರ್ತರ ಮೇಲೆ ಏನು ಲಾಠಿಯನ್ನ ಹಿಡ್ಕೊಂಡು ಕೆಲವರನ್ನ ಎಳೆದಾಡಿರುವಂತದ್ದು, ನೂಕಾಡಿರೋದು, ಕೆಲವರಿಗೆ ಲಾಠಿ ಏಟು ಕೂಡ ಬಿದ್ದಿದೆ. ಈ ಸಂದರ್ಭದಲ್ಲಿ ಅಲ್ಲಿ ಕಾರ್ಯಕರ್ತರು ಕೂಡ ಆಕ್ರೋಶವನ್ನ ಹೊರಹಾಕಿದ್ರು. ನಾವು ಬೆಳಗ್ಗೆಯಿಂದ ಕೂಡ ಶಾಂತಿಯುತವಾಗಿದ್ವಿ, ಯಾವುದೇ ಒಂದು ತೊಂದರೆಯನ್ನ ಕೊಟ್ಟಿರಲಿಲ್ಲ, ಆದ್ರೆ ಪೊಲೀಸರು ಯಾಕೆ ಈ ರೀತಿ ದುಂಡಾವರ್ತನೆ ತೋರಿದ್ದಾರೆ ಅನ್ನೋ ಒಂದು ಆಕ್ರೋಶವನ್ನ ಕೂಡ ಹೊರ ಹಾಕಿದ್ರು. ಜೊತೆಗೆ ದೂರದ ಊರಿನಿಂದ ಬಂದವರ ಮೇಲೆ ಈ ರೀತಿ ಬೆಳಗ್ಗೆಯಿಂದ ಕೂಡ ಶಾಂತಿಯುತವಾಗಿ ಇದ್ದವರ ಮೇಲೆ ಈ ರೀತಿ ಹಲ್ಲೆ ಮಾಡಿರೋದು, ಅಂದ್ರೆ ಅವ್ರನ್ನ ಲಾಠಿಯಿಂದ ಹೊಡೆದಿರೋದು ಎಷ್ಟು ಮಾತ್ರ ಸರಿ ಅನ್ನೋದನ್ನು ಕೂಡ ಆಕ್ರೋಶವನ್ನು ಹೊರಹಾಕಿದ್ರು. ಇದ್ರ ಜೊತೆಗೆ ಕಳೆದ ಹಲವಾರು ಬಾರಿ ಸಾಕಷ್ಟು ಜನ ಬೇರೆ ಬೇರೆ ಪ್ರಕರಣದಲ್ಲಿ ಪರಪ್ಪನಗರ ಜೈಲು ಸೇರಿದ ಸಂದರ್ಭದಲ್ಲಿ ಸಹ ಏನು ಜೈಲಿನ ಚೆಕ್ ಪೋಸ್ಟ್ ಬಳಿ ಮಾಧ್ಯಮದವರಿಗೆ ಇರುವುದಕ್ಕೆ ಎಲ್ಲ ವ್ಯವಸ್ಥೆ ಆಗ್ತಾ ಇತ್ತು. ಆದ್ರೆ ಈ ಬಾರಿ ರೇವಣ್ಣ ಅವರು ರಿಲೀಸ್ ಆಗೋ ಸಂದರ್ಭದಲ್ಲಿ ಏನು ಸ್ಥಳದಲ್ಲೇ ಇದ್ದಂತ DCP CK ಬಾಬಾ ಅವರು ಸಹ ಏನು ಮಾಧ್ಯಮ ಪ್ರತಿನಿಧಿಗಳನ್ನು ಸುಮಾರು 1 ಕಿಲೋ